ಹಾವೇರಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಈ ಒಂದು ಭೀಕರ ಅಪಘಾತದಲ್ಲಿ ಅಂಧರ ಫುಟ್ಬಾಲ್ ಆಟಗಾರ್ತಿ ಸಾವನ್ನಪ್ಪಿರುವಂತಹ ವಿಚಾರ ತಿಳಿದು ಬರ್ತಾ ಇರುವಂತದ್ದು. ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ರು ಈ ಆಟಗಾರ್ತಿ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಂಡಿಯಾ ತಂಡವನ್ನ ಪ್ರತಿನಿಧಿಸಿದಂತಹ ಮೃತ ಮಾನಸ IAS ಆಗುವ ಕನಸನ್ನ ಕಂಡು ತಯಾರಿಯನ್ನ ಕೂಡ ನಡೆಸಿಕೊಳ್ತಾ ಇದ್ರು. ಮಾನಸ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಕರೆಸ್ಕೊಂಡಿದ್ರು ಕುಟುಂಬಸ್ಥರು. ತಂಗಿ ಮಾನಸನನ್ನ ನೆನೆದು ಅಕ್ಕ ಲಕ್ಷ್ಮಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಭದ್ರಾವತಿ ತಾಲೂಕು ಎಮ್ಮೆಟ್ಟಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಹಾವೇರಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ನಿಜಕ್ಕೂ ಆ ಒಂದು ಘಟನೆ ಏನಿದೆ ಹೃದಯ ವಿದ್ರಾವಕ ಘಟನೆ. ಅದು ಇಂಡಿಯಾ ತಂಡವನ್ನು ಪ್ರತಿನಿಧಿಸಿದಂತಹ ಮಾನಸ ಅವರು ಇದೀಗ ಇಹಲೋಕ ತ್ಯಜಿಸಿದ್ದಾರೆ. ಈ ಒಂದು ಅಪಘಾತದಲ್ಲಿ ಬಹಳಷ್ಟು ಕನಸನ್ನ ಕೂಡ ಕಾಣ್ತಾ ಇದ್ರು ಮಾನಸ ಅವರು. IAS ಆಗಬೇಕು, IAS ಆಗಿ ನಾನು ಬಹಳ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಆಸೆಗಳನ್ನ ಇಟ್ಕೊಂಡಿದ್ರು. ಆದರೆ ಆ ಆಸೆ ಎಲ್ಲ ಇದೀಗ ಯಮರಾಯ ತಣ್ಣೀರನ್ನ ಎರಚಿದ್ದಾನೆ. ಭೀಕರ ದೃಶ್ಯದ ಅಪಘಾತವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಒಂದು ಕಡೆ ರಸ್ತೆ ಅಪಘಾತವಾಗಿದೆ, ಮತ್ತೊಂದು ಕಡೆ ಮಾನಸ ಅವರು ಮೃತಪಟ್ಟಿದ್ದಾರೆ. ಹಾವೇರಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಅಂಧರ ಫುಟ್ಬಾಲ್ ಟೀಮ್ ಆಟಗಾರ್ತಿ ಸಾವನ್ನಪ್ಪಿದ್ದಾರೆ. ನೋಡಿ, ಕಣ್ಣಿಲ್ಲ ಅನ್ನುವಂತಹ ಪ್ರಶ್ನೆಯೇ ಇಲ್ಲ, ಅಷ್ಟರ ಮಟ್ಟಿಗೆ ಛಲ ಅವರಲ್ಲಿತ್ತು. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ನಮ್ಮ ಭಾರತಕ್ಕೆ ಕೀರ್ತಿಯನ್ನ ತರಬೇಕು ಅನ್ನುವಂತಹ ಆಶಾ ಭಾವನೆಯನ್ನ ಅವರು ಬೆಳೆಸ್ಕೊಂಡಿದ್ರು. ಭದ್ರಾವತಿಯ ಎಮ್ಮೆಹಟ್ಟಿಯ 13 ಜನರು ಸಾವನ್ನಪ್ಪಿರುವಂಥದ್ದು. ಇದರಲ್ಲಿ ಮಾನಸ ಏನು ಅಂಧರ ಟೀಮ್ನ ಫುಟ್ಬಾಲ್ ಟೀಮ್ನ ಕ್ಯಾಪ್ಟನ್ ಆಗಿರುವಂಥ ಮಾನಸ ಅವರು ಸಹ ಡೆತ್ ಆಗಿದ್ದಾರೆ. ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಯಾವಾಗ ಹೋಗಿದ್ರು? ಸೋಮವಾರ ಹೋಗಿದ್ರು. ಮನೆ ದೇವರಿಗಂತ ಹೋಗಿದ್ರು. ನಮ್ಗೆ ಇವತ್ತು ಬೆಳಗ್ಗೆ ಗೊತ್ತಾಯ್ತು. ಮಾನಸ ಅವ್ರು ಏನು ಮಾಡ್ತಿದ್ರು? ಮಾನಸ MSc ಮುಗಿಸಿದ್ಲು, IAS ಆಗಬೇಕು ಅಂತ ಕನ್ಸ್ಕೊಂಡಿದ್ಲು. IAS ಮಾಡಬೇಕಂತ ಕೋಚಿಂಗು ಸಹ ತಗೋತಾ ಇದ್ಲು. ಫುಟ್ಬಾಲ್ ಪ್ಲೇಯರ್, ಇಂಡಿಯಾ ಟೀಮಲ್ಲಿ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು. ಅವಳೇ ಕ್ಯಾಪ್ಟನ್ ಸಹ ಆಗಿದ್ಲು. IAS ಮಾಡಬೇಕಂತ ಭಾಳ ಕನ್ಸ್ಕೊಂಡಿದ್ಲು. ಫುಟ್ಬಾಲಲ್ಲಾದರೂ ಏನಾದ್ರು ಸಾಧನೆ ಮಾಡಬೇಕಂತ ಭಾಳ ಆಸೆ ಪಟ್ಟಿದ್ಲು. ಎಲ್ಲ ಬೆಂಗಳೂರಲ್ಲೇ ಇದ್ಲು, ಅವಳಲ್ಲೇ ಇದ್ಲು. ದೇವಸ್ಥಾನಕ್ಕೆ ಹೋಗ್ಬೇಕಂತ ಶನಿವಾರ ಬಂದಿದ್ಲು. ಶನಿವಾರ ಬಂದು ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನೆ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬೆಂಗಳೂರಿಂದ ಬಂದಿದ್ಲು. ದರ್ಶನ ಎಲ್ಲ ಚೆನ್ನಾಗಿತ್ತು. ನಿನ್ನೆ ಫೋನ್ ಮಾಡಿದ್ದೆ ನಾನು, ಬರ್ತಾ ಇದ್ದೀವಕ್ಕ, ಬೆಳಗ್ಗೆ ಬರ್ತೀವಿ ಅಲ್ಲಿಗೆ ಅಂತಲೂ ಹೇಳಿದ್ಲು. ಬರ್ತೀವಿ ಅಂತಲೂ ಹೇಳಿದ್ಲು. ಬಗ್ಗೆ ಎಲ್ಲ ನಿಮ್ಮ ಹತ್ರ ಮಾತಾಡ್ತಿದ್ರಾ? ಹೇಗೆ ಮಾತಾಡ್ತಿದ್ಲು. ಕೋಚಿಂಗ್ ತಗೊಂತಿದ್ದೀನಕ್ಕ, 3 ವರ್ಷ ಕೋಚಿಂಗ್ ಇದೆ. ಅದು ಕೋಚಿಂಗ್ ಕಂಪ್ಲೀಟ್ ಆದಮೇಲೆ ಎಕ್ಸಾಮ್ ಬರೀತೀನಿ, ನೋಡೋಣ, ಆದರೆ ಆಗಲಿ ದೇವ್ರ ದಯದಿಂದ. ಅದಕ್ಕೆ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಬೆಂಗಳೂರಿಂದ ಬಂದು ದೇವಸ್ಥಾನಕ್ಕೂ ಅದಕ್ಕೆ ಅಂತಲೇ ಬಂದಿದ್ಲು ಅವಳು. ಅರ್ಕೆ ಹೊತ್ಕೊ ಬರ್ತೀನಿ, ನಾನು IAS ಆಗ್ಬೇಕಂತಲೇ ಬರ್ತೀನಿ ಅಂತ ಬಂದಿದ್ಲು ಅವಳು. ಫುಟ್ಬಾಲಲ್ಲಾದರೂ ಏನಾರು ಸಾಧನೆ ಮಾಡ್ತೀನಿ ಅಂತಲೇ ಬಂದಿದ್ಲು. ಕಣ್ಣು ಬೇರೆ ಕಾಣಿಸ್ತಿರ್ಲಿಲ್ಲ, 2 ಕಣ್ಣು ಅವಳದು. 2 ಕಣ್ಣು ಆಪ್ರೇಷನ್ ಮಾಡಿಸಿದ್ರು, ತಮಿಳ್ನಾಡಲ್ಲೊಂದು, ಮಣಿಪಾಲಲ್ಲೊಂದು. ಅವಳು ಓದ್ತಾ ಇದ್ದಿದ್ದು ಲಿಪಿನ ಬ್ರೈಲ್ ಲಿಪಿ ಓದ್ತಾ ಇದ್ದಿದ್ದವಳು, ಬ್ಲೈಂಡ್ ಆಗಿದ್ದ ಕಾರಣ. ಫಸ್ಟಿಂದನೂ ಕಣ್ಣು ಕಾಣ್ತಿರ್ಲಿಲ್ಲ, ಹುಟ್ಟಿದಾಗಿಂದನೇ ಕಣ್ಣು ಕಾಣ್ತಿರ್ಲಿಲ್ಲ ಅವಳಿಗೆ. ಅಂಧರ ಟೀಮ್ನ ಫುಟ್ಬಾಲ್ ಕ್ಯಾಪ್ಟನ್ ಆಗಿದ್ರ, ಆದರೂ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು. ಶಿವಮೊಗ್ಗದಲ್ಲಿ ಓದ್ತಾ ಇದ್ಲು ಅವಳು ಹಾಸ್ಟೆಲಲ್ಲಿ. SLC ಮುಗಿಸಿ ಫಸ್ಟ್ PUCಗೆಲ್ಲ ಬೆಂಗಳೂರಿಗೆ ಹೋಗಿದ್ಲು. ಬೆಂಗಳೂರಲ್ಲಿ ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಮುಗಿಸಿ 3 ವರ್ಷ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ MSc ಮಾಡಿ ಈಗ IAS ಮಾಡಬೇಕಂತ ಕೋಚಿಂಗ್ ತಗೊಂತಾ ಇದ್ಲು. ನೋಡಿದ್ರೆ ಹಿಂಗೆಲ್ಲ ಆಗಿತ್ತೆ. ಅವಳು ಬಂದಿಲ್ಲ. ಈಗ ಯಾರು ಮಾಡ್ತಾರೆ ಅವಳ ಕೆಲಸ? ನೀವು ಕೊನೆಯಾಗಿ ಮಾತಾಡಿದ್ರಮ್ಮ ಅವ್ರ ಜೊತೆ? ನಿನ್ನೆ ಸಂಜೆ ಮಾತಾಡಿದ್ದೆ ನಾನು, ಫೋನ್ ಮಾಡಿದ್ದೆ. ದೇವಸ್ಥಾನದಿಂದ ಬರ್ತಾ ಇದ್ದೀವಿ, ಬೆಳಗಿನ ಜಾವ ಬರ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಅಕ್ಕ, ಬರ್ತಾ ಇದ್ದೀವಿ ಅಂತಲೂ ಹೇಳಿದ್ಲು. ಮಹಾಲಕ್ಷ್ಮಿ.
ಇದಿಷ್ಟು ಅವರ ಅಕ್ಕ, ಅವರ ಮಾನಸ ಅವರ ಅಕ್ಕ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ಲು, IAS ಮಾಡಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ಲು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ಲು. ಬೆಂಗಳೂರಲ್ಲಿ ಕೋಚಿಂಗನ್ನು ಸಹ ತೆಗೆದುಕೊಳ್ತಿದ್ಲು. ಒಳ್ಳೆಯ ಫುಟ್ಬಾಲ್ ಆಟಗಾರ್ತಿ ಸಹ. ಇವತ್ತು ಅವಳು ಇಲ್ಲದೆ ನಮಗೆ ಇರ್ಲಿಕ್ಕೆ ಆಗ್ತಿಲ್ಲ ಅನ್ನೋವಂಥ ನೋವನ್ನು, ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ